ಪಂದ್ಯಾವಳಿ ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದು ನಾಳೆ ನಡೆಯಲಿರುವಂತಹ RCB ಮತ್ತು JT ಫೈನಲ್ ಪಂದ್ಯ ಹಣೆ ಏನು ಪಂದ್ಯ ಆಗಲಿದೆ. ಈ ಬಗ್ಗೆ ನಾವು ಈಗ ಬಾಗಲಕೋಟೆಯ ಒಂದು ಸ್ಟೇಡಿಯಂದಲ್ಲಿ ಇದ್ದೀವಿ. ಇಲ್ಲಿ ಸಾಕಷ್ಟು ಒಂದು ನಮ್ಮ ಕ್ರೀಡಾಪಟುಗಳಿದ್ದಾರೆ. ನಾಳೆ RCB ವಿನ್ ಆಗುತ್ತೆ ಅಂತ ಈಗಾಗಲೇ ಅವರು ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ನೋಡೋಣ ಬನ್ನಿ, ನಾವು ಅವ್ರಿಗೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಯಾಕೆ RCB ನಾಳೆ ಮತ್ತೆ ವಿನ್ ಆಗುತ್ತೆ, ಕಪ್ ನಮ್ದೇ ಯಾಕಾಗುತ್ತೆ ಅನ್ನೋದ್ ಬಗ್ಗೆ ಅವರನ್ನು ನಾವು ಮಾತಾಡೋ ಪ್ರಯತ್ನ ಮಾಡ್ತೀನಿ. ನಾಳೆ RCB ಮತ್ತು JT ಫೈನಲ್ ಇದೆ, ನಿಮ್ಗೆ ಏನ್ ಅನಿಸ್ತಾ ಇದೆ? ಯಾಕೆ RCB ಗೆಲ್ಲುತ್ತೆ? ಅವ್ರ ಟೀಮ್ ಚಲೋ ಐತಿ. ಯಾರು ಕ್ಯಾಪ್ಟನ್ ಚಲೋ ಆಡ್ತಾರೆ? ಯಾರು ಚಲೋ? ವಿರಾಟ್ ಕೊಹ್ಲಿ. ನಾಳೆ RCB ಮ್ಯಾಚ್ ಮತ್ತು JT ಮ್ಯಾಚ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವ್ದು ಗೆದ್ರು ನಮ್ಗೆ ಖುಷಿ ಐತ್ರಿ. ಆದ್ರ ಹೆಚ್ಚಿನ RCB ವಿನ್ ಆಗ್ಬೇಕಂತ. ಮತ್ತೆ ಕಪ್ ನಮ್ದ ಅಂತೀರಿ? ಈ ಸಲ ಕಪ್ ನಮ್ದೆ. ಹೋದ ಸಲನು ನಿಮ್ದ ಆಗೈತಿ, ಮತ್ತೆ ನಮ್ದಾಗತ್ತೆ. ಪ್ರತಿ ಸಲ ಕಪ್ ನಮ್ದೇ ಆಗ್ಬೇಕಂತ ಆಸೆ ಪಡ. ನಾಳೆ RCB ಮ್ಯಾಚ್ ಇದೆ, ಯಾವ್ದು ಮ್ಯಾಚ್ ವಿನ್ ಆಗ್ಬೋದು? RCB ವಿನ್ ಆಕೈತ್ರಿ. ಯಾಕೆ RCB ವಿನ್ ಆಗುತ್ತೆ? ಪ್ರತಿಯೊಂದು ಪ್ಲೇಯರ್ ಚಲೋ ಇದಾರ ಅವ್ರಿ. ಒಬ್ಬರಿಗೆ ಪ್ರಾಪರ್ ಚಲೋ ಮಾಡತ್ತಾರ. ಬ್ಯಾಟಿಂಗ್ ಗೀಟಿಂಗ್ ಎಲ್ಲ ಚಲೋ ಇದೆ. ಚಲೋ ಟೀಮ್ ಮಾಡೋದು ಈ ಸಲ. ಈಗ ಗುಜರಾತ್ ಅವರು ಇಲ್ಲಿ ಮಟ್ಟ ಬಂದಿದ್ದಾರೆ ಫೈನಲ್ಗೆ, ಅವರು ಯಾವ ತರ ಆಟ ಇತ್ತು ಅನ್ಸುತ್ತೆ? ಅದು ಟೀಮ್ ಚಲೋ ಐತ್ರಿ. ಅದ್ರ ವಿನ್ ಮಾತ್ರ RCB 100%. ನಾಳೆ ಸರ್ ಈಗ ಫೈನಲ್ ಪಂದ್ಯ RCB ಮತ್ತು ಗುಜರಾತ್ ಇದೆ, ಯಾವ ತರ ಒಂದಿದೆ? ಜೈ RCB. ಮೊದಲ RCB ನಾವು ಎಲ್ಲರೂ ಮೊದಲು ಫಸ್ಟ್ ಆಫ್ ಆಲ್ RCB ಫ್ಯಾನ್ಸ್, ಜೊತೆಗೆ ನಮ್ಮ ಕರ್ನಾಟಕ ಟೀಮ್ RCB. ಸೊ ಹಿಂಗಾಗಿ ಇಡೀ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂತ ಒಂದು ಏನಾದ್ರು ಇನ್ಸ್ಟಿಟ್ಯೂಟ್ ಇದ್ರೆ ಯುನೈಟೆಡ್ ಫುಟ್ಬಾಲ್ ಬಿಟ್ರೆ ನಮ್ದು RCB ನ. ಸೊ ಅದಕ್ಕಾಗಿ ನಮ್ದು ಮೇನ್ ಅಂದ್ರೆ ವಿರಾಟ್ ಕೊಹ್ಲಿ, ಅದ್ರ ಜೊತೆಗೆ ನಮ್ಮ ಪಟಿದಾರ್, ಜೊತೆಗೆ ಬೌಲರ್ ಆಗಿ ನಮ್ಮ ಯಾರು ನಮ್ಮ ಭುವನೇಶ್ವರ್ ಕುಮಾರ್, ಎಲ್ಲರೂ ಮೇನ್ ಅದಾರ ಸರ್. ಆದ್ರೂ ನಮ್ಮ RCB ನ ಗೆಲ್ತೈತಿ. ಇವತ್ತೆಲ್ಲ ಕಪ್, ಮುಂದಿನ ಹಿಂದಾದ್ರೂ ಕಪ್ ನಮ್ದೇ. ಇವತ್ತು ಕಪ್ ನಮ್ದೇ, ನಾಳೆನು ಕಪ್ ನಮ್ದೇ, ಮುಂದಾದ್ರೂ ಯಾವತ್ತಲಾದ್ರೂ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ, ಮುಂದಿನ ಸಲ ಕಪ್ ನಮ್ದೇ. ಜೈ RCB. ಈಗ ಗುಜರಾತ್ ಅವರು ಇಲ್ಲಿವರೆಗೂ ಬಂದಿದ್ದಾರೆ, ಅವ್ರದ್ದು ಆಟ ಯಾವ್ದು? ಅವ್ರು ಚಲೋ ಆಟ ಆಡಿದ್ದಾರೆ. ಆಟ ಆಡ್ಲಿಕ್ಕೆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಲ್ಲಿ ಯಾವ್ದು ಕೆಟ್ಟ ಆಟ ಆಡಿದಾರೆ ಅಂತಿಲ್ಲ. ಅವ್ರು ಚಲೋ ಆಡದಲ್ಲೇ ಫೈನಲ್ ಬಂದಿದ್ದಾರೆ. ಬಟ್ ಅವ್ರಕ್ಕಿಂತ ಬೆಟರ್ ದನ್ ಟೀಮ್ ನಮ್ದಿದೆ. RCB ವಿಲ್ ಗ್ಯಾರಂಟಿ? ಎಸ್ 100%, 200%. ನಿಮ್ಗೆ ಎಲ್ಲಾದ್ರೂ ಪೇಪರ್ ಇದ್ರೆ ಬರ್ದು ಕೊಡ್ರಿ, ನಾ ಬರ್ದು ಕೊಡ್ತೀನಿ. RCB ವಿನ್ ಯಾವತ್ತೂ RCB ನ ಗೆಲ್ತದ, ಮುಂದಾದ್ರೂ RCB ನೇ. ಜೈ RCB. ಈಗ ನಾಳೆ RCB ಪಂದ್ಯ ಇದೆ, ಗುಜರಾತ್ ಇದೆ, ಯಾವ್ದು ಗೆಲ್ಲಬಹುದು? ಈ ಸಲ ಕಪ್ ನಮ್ದೇ. RCB ವಿನ್ ಆಗುತ್ತೆ. 7ರಿಂದ 8 ಪ್ಲೇಯರ್ಗಳು ಪವರ್ಫುಲ್ ಅದಾರ. ಬ್ಯಾಟ್ಸ್ಮನ್ ಬಾಲಿಂಗ್ ಚಲೋ ಐತಿ. ಆದ್ರೆ ದೇವದತ್ ಪಡಿಕಲ್ ಈ ಸತ ಈಗ ಯಾರು ಹೆಚ್ಚು ಅದರಲ್ಲಿ ಆಡಬಹುದು ಅನ್ಸುತ್ತೆ? ದೇವದತ್ ಪಡಿಕಲ್. ಯಾವ್ದು ಈಗ ಬಾಲಿಂಗ್ ಆಗ್ಲಿ ಬ್ಯಾಟಿಂಗ್ ಆಗ್ಲಿ? ಬಾಲಿಂಗ್ ಹಜಾರ್ಲುಡ್ ಚಲೋ ಮಾಡ್ತಾನೆ. ಈಗ ವಿರಾಟ್ ಕೊಹ್ಲಿ ಅವರು ಯಾವ ತರ ಆಡ್ಬೋದು? ವಿರಾಟ್ ಕೊಹ್ಲಿ ಚೇಜಿಂಗ್ ಇದ್ರೆ ಸ್ಪೀಡ್ ಆಡ್ತಾನ. ಫಸ್ಟ್ ಬ್ಯಾಟಿಂಗ್ ಇದ್ರೆ ನೋಡಿ ಅವನ ಮ್ಯಾಚ್ ಹೋಯ್ತು. ಈಗ ನಾಳೆ RCB ಫೈನಲ್ ಇದೆ, ಯಾವ್ದು ಬಗ್ಗೆ RCB ಗೆಲ್ಲತ್ರಿ. ಯಾಕೆ RCB ಸ್ಟ್ರಾಂಗ್ ಟೀಮ್ ಇದೆ. ಎಲ್ಲಾ ಪ್ಲೇಯರ್ಸ್, ಬ್ಯಾಟ್ಸ್ಮನ್ ಎಲ್ಲಾ ಚಲೋ ಅದಾರ್ರಿ. ಸರ್ ನಾಳೆ ಯಾವ್ದು ಗೆಲ್ಲೋದು ಅನ್ಸುತ್ತೆ? ನಮ್ದು RCB ಸರ್. ಯಾಕೆ RCB ಯಾಕಂತ? ಒಂದು ಫುಲ್ ಸ್ಟ್ರಾಂಗೆಸ್ಟ್ ಟೀಮ್ ಐತೆ ಸರ್. ಈಗ ಆಲ್ಮೋಸ್ಟ್ ಅಲ್ಲಿ ಬ್ಯಾಟಿಂಗ್ ಲೈನಪ್ ಬಂತು, ಬಾಲಿಂಗ್ ಲೈನಪ್ ಬಂತು, ಫುಲ್ ಸ್ಟ್ರಾಂಗ್ ಇದಾರೆ. ಹಿಂಗಾಗಿ RCB ವಿನ್ ಆಗುತ್ತನ್ರಿ. ಈ ಗುಜರಾತ್ ಅವ್ರ ಟೀಮ್ದವ್ರು ಯಾವ ತರ ಆಡ್ತಾರೆ? ಅದ್ರಲ್ಲಿ ಆಲ್ಮೋಸ್ಟ್ ಒಂದು 3 ಜನ ಅಷ್ಟೇ ಓಪನರ್ಸ್ ಇದಾರಲ್ಲ, ಅವ್ರು ಅಷ್ಟೇ ಆಡ್ಬೋದು. ಇಲ್ಲ ಬೆಂಗಳೂರು ಟೀಮ್ ಅಲ್ಲಿ ಮಾತ್ರ ಆಲ್ಮೋಸ್ಟ್ 7 ಜನನು ಬ್ಯಾಟ್ಸ್ಮನ್ ಇದಾರೆ. ಈಗ RCB ಅಲ್ಲಿ ಫೈನಲ್ ಬಂದಿದೆ, ಟಾಸ್ ವಿನ್ ಆಗ್ಬಹುದು ಅನ್ಸುತ್ತೆ. ಹೌದಾ? ಟಾಸ್ ವಿನ್ ಆದ್ರೂ ಯಾವ್ದು ತೊಂದ್ರೆ ಚಲೋ ಅನ್ಸುತ್ತೆ? ಟಾಸ್ ವಿನ್ ಆಗಿ ಚೇಜಿಂಗ್ ತಗೊಂಡ್ರೆ ಸ್ವಲ್ಪ ಚಲೋ ಅನ್ಸುತ್ತೆ. ಆ ಪಿಚ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಚೇಜಿಂಗ್ ವಿನ್ ಐತಿ. ಅದಕ್ಕೆ ಚೇಜಿಂಗ್ ತಗೊಂಡ್ರೆ ಚಲೋ. ಈಗ ನಾಳೆ RCB ಪಂದ್ಯ ಏನು? RCB ಗೆಲ್ಬಹುದು ಅಂತ ಅನ್ಸುತ್ತಾರೆ. ಇಡೀ ಟೂರ್ನಮೆಂಟ್ ನಲ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಚೆನ್ನಾಗಿ ಡಾಮಿನೇಟ್ ಮಾಡಿದ್ದಾರೆ. ಬಟ್ ಯಾರು ಒಳ್ಳೆ ಕ್ರಿಕೆಟ್ ಆಡ್ತಾರೆ ಅವ್ರು ಗೆಲ್ತಾರೆ. ನೀವೇನ್ ಅನ್ಸುತ್ತೆ? ಸರ್ RCB ಗೆಲ್ಲತ್ ಸರ್. ಯಾಕೆ RCB? ಅಲ್ಲಿ ಸರ್ ಬ್ಯಾಟಿಂಗ್ ಪಿಚ್ ಐತೆ ಸರ್. ಫಸ್ಟ್ ಆಫ್ ಆಲ್ ಇವರು 240 ಮಿನಿಮಮ್ ಟಾಸ್ ಗೆ ಬ್ಯಾಟಿಂಗ್ ತಗೊಂಡ್ರು ಸರ್. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 240 ಹೊಡೆದ್ರು 220 ಮೇಲೆ ಚೇಸ್ ಮಾಡಲ್ಲ ಸರ್ ಗುಜರಾತ್. ಅವ್ರು ಬರೀ 3 ಮಂದಿ ಫಾರ್ಮ್ ದಾಗ ಅದಾರ ಸರ್. ಬಾಕಿ ಲೋವರ್ ಆರ್ಡರ್ ಆಡಲ್ಲ ಸರ್ ಅವ್ರ ಟೀಮ್. ಇವ್ರ ಬಾಲಿಂಗ್ ಚಲೋ ಐತೆ, ಅವ್ರ ಬಾಲಿಂಗ್ ಚಲೋ ಐತೆ. ಆದ್ರೆ ಇವ್ರು 7 ಜಿತೇಶ್ ಶರ್ಮಾ ಮಟ್ಟ ಬ್ಯಾಟ್ಸ್ಮನ್ ಅದಾರ ಸರ್. ಕೆಳಗಡೆ 7-8 ಮಟ್ಟ ಬ್ಯಾಟ್ಸ್ಮನ್ ಅದಾರ ಸರ್. ಅದಕ್ಕೆ RCB ಚಾನ್ಸಸ್ ಜಾಸ್ತಿ ಐತೆ ಸರ್. 70% RCB ಇದೆ, 30 ಅದೈತೆ ಸರ್ ಅಷ್ಟೇ ಸರ್. ಇದು ಈಗ ಇಲ್ಲೆಲ್ಲಾನು ನಾವು ಎಲ್ಲ ಕ್ರೀಡಾಪಟುಗಳಿದ್ದಾರೆ, ಅವರು ಕ್ರಿಕೆಟ್ ಆಡೋರು ಇದ್ದಾರೆ. ಅವ್ರೇನು ಹೇಳಿದ್ರ ಅಂದ್ರೆ ಒಟ್ಟಾರೆ ಈ ಸಲ ಕಪ್ ನಮ್ದೇ ಅಂತ ಮತ್ತೊಮ್ಮೆ ಅವರು ತಮ್ಮ ಏನು ಹುಮ್ಮಸ್ಸದಿಂದ ಹೇಳಿದ್ದಾರೆ. ನೋಡೋಣ ನಾಳೆ ಯಾವ ತರ ಮ್ಯಾಚ್ ಆಗುತ್ತೆ ಏನೆಂಬುದನ್ನು ಕಾದು ನೋಡೋಣ. ಆನಂದ್, ಅಶ್ವವ್ಯಾಗ ನ್ಯೂಸ್, ಬಾಗಲಕೋಟೆ.